ಇದು ಒಬ್ಬ ಹಿರಿಯ ಸಂಶೋಧಕ ವಿಜ್ಞಾನಿ ಜೀವನದಲ್ಲಿ ನಡೆದಂತಹ ಘಟನೆ, ನಮಗೆಲ್ಲ ಮಾರ್ಗದರ್ಶಿ ಆಗುವಲ್ಲಂಥದ್ದು. ಆ ವಿಜ್ಞಾನಿ ಅನೇಕ ಆವಿಷ್ಕಾರಗಳನ್ನು ಮಾಡಿದವರು, ಹೊಸ ಹೊಸ ಸಂಶೋಧನೆ ಮಾಡಿದವರು. ಒಂದು ಬಾರಿ ಪತ್ರಿಕೆ ಸಂದರ್ಶನ ನಡೀತಾ ಇತ್ತು. ವರದಿಗಾರರು ಕೇಳಿದರು, ನೀವು ಹಿಂಗೆ ಹೊಸ ಹೊಸ ವಿಷಯ ಕಂಡು ಹಿಡಿತೀರಲ್ಲ, ನಿಮ್ಗೆ ಆ ವಿಚಾರ ಹೆಂಗೆ ಬರ್ತಾವೆ? ಅದು ಅಲ್ಲದೆ ಇಷ್ಟೊಂದು ಸೃಜನಶೀಲತೆ ನಿಮ್ಮಲ್ಲಿ ಇರೋದು ಹೇಗೆ? ನಿಮ್ಮಲ್ಲಿ ವಿಶೇಷ ಆಗಿರೋದು ಹೆಂಗೆ ಸಾಧ್ಯ ಅಂತ ಕೇಳಿದರು. ಆಗ ವಿಜ್ಞಾನಿ ಹೇಳಿದರು, ಸೃಜನಶೀಲತೆ ಎಲ್ಲರಲ್ಲೂ ಇರ್ತದೆ, ಅದು ಕೆಲವರು ಮಾತ್ರ ಅದನ್ನು ಹೊರಗೆ ತಂದು ಬಳಸ್ತಾರೆ, ಕೆಲವರು ಬಳಸೋದಿಲ್ಲ ಅಷ್ಟೇನೆ. ಈ ಸೃಜನಶೀಲತೆಯನ್ನು ಹೊರಗೆ ತರೋ ಕೆಲಸದೊಳಗೆ ಇಬ್ಬರ ಪಾತ್ರ ಬಹಳ ಮುಖ್ಯ. ಒಂದು ತಂದೆ ತಾಯಿಯರದು, ಇನ್ನೊಂದು ಶಿಕ್ಷಕರ ಪಾತ್ರ. ನನ್ನ ಜೀವನದಲ್ಲೂ ಅಷ್ಟೇ ಒಂದು ಘಟನೆ ಆ ಜೀವನ ನೋಡೋ ರೀತಿಯನ್ನು ಬದಲಿಸ್ಬಿಡ್ತು ಅಂತ ಕೇಳಿದ್ರು. ಯಾವ ಘಟನೆ ಅಂತ ಕೇಳಿದ್ರು ವರದಿಗಾರ. ಈ ವಿಜ್ಞಾನಿ ಆಗ 2-3 ವರ್ಷದ ಹುಡುಗ ಆಗಿದ್ದಂತೆ. ಒಂದ್ ದಿವಸ ರೆಫ್ರಿಜರೇಟರ್ ಒಳಗೆ ಹಾಲಿನ ಬಾಟ್ಲಿ ಇತ್ತು. ನಿಮ್ ನೆನಪಿರ್ಬೇಕು ಸ್ನೇಹಿತರೆ, ಬಹಳ ಹಿಂದೆ, ಸುಮಾರು 30 ವರ್ಷದ ಹಿಂದೆ, 40 ವರ್ಷದ ಹಿಂದೆ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಲು ಬರ್ತಿರ್ಲಿಲ್ಲ, ಉದ್ದವಾದ ಕಾಜಿನ ಬಾಟ್ಲಿಯಲ್ಲಿ ಬರ್ತಾ ಇತ್ತು. ತಾವು ನೋಡಿರ್ಬೇಕು, ಕೆಳಗೆ ಅಗಲಾಗಿರುತ್ತದೆ, ಮೇಲೆ ಬಂದಂಗೆ ಬಾಯಿ ಇಕ್ಕಟ್ಟಾಗ್ತಾ ಹೋಗುತ್ತೆ. ಆ ಬಾಟ್ಲಿ ಮೇಲೆ ಒಂದು ಮುಚ್ಚಳ ಇರೋದು. ಆ ಬಾಟ್ಲಿಗಳನ್ನ ತಾಯಿ ಹಾಲಿನ ಬಾಟ್ಲಿನ ರೆಫ್ರಿಜರೇಟರ್ ಇಟ್ಟಿದ್ವು. ನಿಮ್ಗೆ ಗೊತ್ತಿದೆ, ರೆಫ್ರಿಜರೇಟರ್ ಕಾಜಿನ ಬಾಟ್ಲಿ ಇಟ್ಟರೆ ಅದ್ರ ಸುತ್ತಲೂ ಮಂಜು ಹನಿ ಹನಿಯಾಗಿ ಕೂತಿರುತ್ತೆ. ಈ ಹುಡುಗ ಏನ್ ಮಾಡದ, ತನ್ನ ಪುಟ್ಟ ಕೈಗಳಿಂದ ಬಾಟ್ಲಿ ಎಳ್ಕೊಂಡಾಗ ಕೈ ಜಾರಿ ಬಾಟ್ಲಿ ಠಪ್ ಅಂತ ಬಿತ್ತು ಕೆಳಗೆ. ಅಡುಗೆ ಮನೆ ನೆಲದ ಮೇಲೆಲ್ಲ ಹಾಲಿನ ಪುಟ್ಟ ಸಮುದ್ರನೇ ಹರಿಬಿಡ್ತು. ಹುಡುಗ ಗಾಬರಿ ಆದ. ತಾಯಿ ಶಿಕ್ಷೆ ಕೊಡ್ತಾಳೆ ಅಂತ ಭಯ ಬಂತು. ಆದ್ರೆ ತಾಯಿ ಅದ್ಭುತ, ಆಕೆ ಬೈಲಿಲ್ಲ, ಜೋರಾಗಿ ನಕ್ಳು. ಏನು ಪುಟ, ಮನೆಯಲ್ಲಿ ಹಾಲಿನ ಹೊಳೆನೇ ಹರಿಸ್ಬಿಟ್ಟಲ್ಲೋ, ಇಷ್ಟು ಹಾಲನ್ನ ನೆಲದ ಮೇಲೆ ಎಂದೂ ನೋಡಲಿಲ್ಲಪ್ಪ ನಾನು, ತುಂಬಾ ಚೆನ್ನಾಗಿದೆ ಬಾ ಅಂತ ಹೇಳಿ ಕರೆದ್ಲು. ಆ ಕಾಜಿನ ಚೂರನ್ನ ಕೈಯಲ್ಲಿ ಎತ್ತಿ ಎತ್ತಿ ದೂರ ಹಾಕಿದ್ಲು, ಮಗು ಪೆಟ್ಟಾಗಿ ಬರೋದಲ್ಲ. ಆನಂತರ ಹೇಳಿದ್ದು, ಅದನ್ನೆಲ್ಲ ಒರ್ಸೋಕ್ಕಿಂತ ಮೊದಲು ಸ್ವಲ್ಪ ಹಾಲನ್ನು ಆಟ ಆಡ್ತೀಯ ನೀನು, ಆಡು, ಚಿತ್ರ ತೆಗಿಬೇಕಾರೆ. ಆ ಬೆರಳಲ್ಲಿ ಆಡಿಸಿ ತಾನೇ ಚಿತ್ರ ತೆಗೆದು ತೋರಿಸಿದ್ಲು. ಹುಡುಗ ಖುಷಿ ಆಗ್ಬಿಡ್ತಾವ. ಅವನು ಬೆರಳನ್ನು ಹಾಲಲ್ಲಿ ಆಡಿಸಿ ಏನೋ ಚಿತ್ರ ಮಾಡಿದ. ಆಮೇಲೆ ತಾಯಿ, ಸಾಕಪ್ಪುಟ ಸಾಕಪ್ಪ, ಏನ್ ಬಹಳ ಬೇಡ ಅಂತ ಹೇಳಿ, ಇದನ್ನ ನೋಡು, ಈಗ ಒಡೆದದ್ ನೀನೇ ಅಲ್ವಾ, ಯಾವ್ದಾದ್ರು ಕೆಡಿಸಿದ್ರೆ ಅದನ್ನ ಸರಿ ಮಾಡೋದು ನಮ್ದೇ ಜವಾಬ್ದಾರಿ ಅಲ್ವಾ, ಬಾ ಇಬ್ರು ಕೂಡ ಸ್ವಚ್ಛ ಮಾಡೋಣ ಅಂತ ಹೇಳಿದ್ರು. ಇಬ್ರು ಬಟ್ಟೆ ತಗೊಂಡು ನೆಲ ಎಲ್ಲ ಕ್ಲೀನ್ ಆಗಿ ಒರೆಸಿದ್ರು. ನಂತರ ಮಗುವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ತಾಯಿ ಹೇಳಿದ್ರು, ಮಗು, ನೀನ್ ರೆಫ್ರಿಜರೇಟರ್ ಇಂದ ಬಾಟ್ಲಿ ತೆಗೆಯುವಂತ ಪ್ರಯೋಗ ಸರಿ ಆಗ್ಲಿಲ್ಲ, ಯಾಕೆ ಅಂತ ಯೋಚನೆ ಮಾಡಿದ್ಯಾ ನೀನು? ಪ್ರಯೋಗದಲ್ಲಿ ತಪ್ಪಾಗೋದು ಏನ್ ವಿಶೇಷ ಅಲ್ಲ, ತಪ್ಪಾಗಿ ಆಗತ್ತೆ. ಆದ್ರೆ ತಪ್ಪನ್ನು ಸರಿ ಮಾಡದೇ ಇರೋದು ತಪ್ಪಾಗತ್ತೆ. ನೀ ಕಲ್ಕೋ, ನಿನ್ ಪುಟ್ಟ ಕೈಗಳಿಂದ ದೊಡ್ಡ ಹಾಲಿನ ಬಾಟ್ಲಿ ಹೇಗೆ ಹಿಡ್ಕೊಳ್ಳೋದು ಕಂಡು ಹಿಡ್ಕೊ ನೀನು ಅಂತ. ಆಕೆ ಏನ್ ಮಾಡಿದ್ಲು ಗೊತ್ತಾ, ಇಲ್ಲಿ ಎದುರು ನೆಲ ಮೇಲೆ ಬಿದ್ದು ದೊಡ್ಡದು ಹೋಗ್ತದೆ ಅಂತ 1-2 ಖಾಲಿ ಹಾಲಿನ ಬಾಟ್ಲಿ ತಗೊಂಡು ಹಿತ್ತಲಿಗೆ ಹೋದ್ಲು. ಅಲ್ಲೆಲ್ಲ ಹುಲ್ಲಿದೆ ಕೆಳಗಡೆ, ಆ ಬಾಟ್ಲಿ ಒಳಗೆ ನೀರು ತುಂಬಿ ಕಟ್ಟೆ ಮೇಲೆ ಇಟ್ಟಿ, ನೋಡು ಕೆಳಗೆ ಬಿಡಿಸ್ಲಾರ್ದಂಗೆ ಹೆಂಗ್ ಹಿಡ್ಕೋತೀಯ ನೋಡು ಅಂತ ಪ್ರೋತ್ಸಾಹ ಕೊಟ್ಟು. ಅವ್ನು ಹಿಡಿಯಕ್ ಆಗ್ತಾ ಇಲ್ಲ. ಪಾಪ ಹುಡುಗ ಕೆಳಗಡೆ ಹಿಡ್ಕೋತಾ ಇದ್ದ, ಪುಟ್ಟ ಕೈ ಅಗಲ ತಳ ಗ್ಲಾಸ್ ಇರುತ್ತಲ್ಲ, ಹಿಡ್ಕೊಳಕ್ ಆಗ್ತಿರ್ಲಿಲ್ಲ. 4 ಸಲ ಆಯ್ತು ಪ್ರಯತ್ನ ಮಾಡು, ಅಮ್ಮ ಸೊಲ್ಯೂಷನ್ ಕೊಡ್ಲಿಲ್ಲ, ಮಾಡು ಅಂತ. ಅವನ ನಂತರ ಪ್ರಯತ್ನ ಮಾಡ್ತಾ ನೋಡಿದ, ಬಾಯಿ ಹತ್ರ ಸಣ್ಣದಾಗಿದೆ ಜಾಗ, ಕೆಳಗಡೆ ಆಗಲ್ಲ ಇದೆ, ಬಾಯಿ ಹತ್ರ ಸಣ್ಣದಿದೆ. ಓಹೋ, ಬಾಟ್ಲಿ ಹತ್ರ ಹಿಡ್ಕೊಳಕ್ ಆಗತ್ತೆ ಏನ್ ಗೊತ್ತಾಯ್ತು ಅವನ್ ಬಾಯಿ ಹತ್ರ. ಅದಕ್ಕೇನ್ ಮಾಡ್ದ, 2 ಕೈಯಲ್ಲಿ 2 ಬಾಟ್ಲಿ ಇಟ್ಕೊಂಡ, ಮೇಲೆ ಬಾಯಿ ಹತ್ರ ಇಟ್ಕೊಂಡು, ನೋಡಮ್ಮ ಹಿಡಿದಿದೆ ನೋಡಿ, 2 ಬಾಟ್ಲಿ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಅಂತ. ಇನ್ನೊಂದೆರಡು ಸಲ ಹಿಡಿ ಅಂತ 4-6 ಸಲ ಒಕ್ಕಡೆ ಹಿಡಿಸಿದ್ಲು. ಅವನಿಗೆ ಗೊತ್ತಾಯ್ತು, ಹಾಲಿನ ಬಾಟ್ಲಿ ಹಿಡ್ಕೋಬೇಕಾದ್ರೆ ಕೆಳಗಡೆ ಹಿಡ್ಕೊಳ್ಳೋದಕ್ಕಿಂತ ಕಿರಿದಾದ ಬಾಯಿ ಹತ್ರ ಹಿಡ್ಕೋಬಹುದು ಅಂತ ಹಿಡ್ಕೊಂಡು ತೋರಿಸ್ತ. ತಾಯಿ ಚಪ್ಪಾಳಿ ತಟ್ಟೆ ಹೇಳಿದ್ರು, ನೋಡೋ ಈಗ ನೀ ವಿಜ್ಞಾನಿ ಆದೆ ನೋಡು, ಹೊಸ ಕಂಡ್ಕೊಂಡೆಲ್ಲ ಹೇಗೆ. ಆ ವಿಜ್ಞಾನಿ ಹೇಳಿದ ಪತ್ರಕರ್ತರಿಗೆ ನನಗೆ ಆ ಕ್ಷಣದಲ್ಲಿ ಅರ್ಥ ಆಯ್ತು, ಯಾವ ಪ್ರಯೋಗನೂ ವ್ಯರ್ಥ ಅಲ್ಲ. ಪ್ರತಿಯೊಂದು ವಿಫಲ ಪ್ರಯತ್ನದೊಳಗ ಸಫಲತೆಯ ಬೀಜ ಅಡಗಿದೆ. ವಿಫಲ ಪ್ರಯತ್ನ ಆದಾಗ ಬಿಟ್ಬಿಟ್ರೆ ಮುಂದೆ ಏನಾಗೋದಿಲ್ಲ, ಮತ್ತೆ ಪ್ರಯತ್ನ ಮಾಡ್ತಾ ಇದ್ರೆ ಸಫಲತೆ ಬರ್ತದೆ. ಎದೆಗೆಟ್ಟು ಪ್ರಯತ್ನ ನಿಲ್ಲಿಸ್ಬಿಟ್ರೆ ಸಫಲತೆ ದಕ್ಕದೆ ಹೋಗ್ತದೆ. ಈ ಸಫಲತೆಯನ್ನ ವಿಫಲತೆಯ ರಾಶಿಯೊಳಗೆ ಹುಡುಕೋದೇ ಸೃಜನಶೀಲತೆಯನ್ನ ಬೆಳೆಸುವಂತಹ ರೀತಿ ಅಂದ್ರು ವಿಜ್ಞಾನಿಗಳು. ನೋಡಿ ಎಷ್ಟು ಚಂದ, ಸಣ್ಣ ಘಟನೆ, ತುಂಬಾ ಸಣ್ಣ ಘಟನೆ, ನಮ್ಮೆಲ್ಲರೂ ಮನೆಯಲ್ಲಿ ಆಗುವಂತಹದ್ದೇ. ನಾವೇನ್ ಮಾಡ್ತೀವಿ, ಒಡೆದ್ಯಾ ಬಾಟ್ಲಿ, ಇನ್ನು ಮ್ಯಾ ಮುಟ್ಟಬೇಡ, ನೀನು ಕೈ ಹಾಕ್ಬೇಡ ಫ್ರಿಡ್ಜ್ ಒಳಗೆ ಅಂತ ಪಟ ನಾಕೆಟ್ಟು ಹಾಕ್ತಿವಿ. ಆ ಹುಡುಗ ಮುಂದೆ ಪ್ರಯತ್ನನೇ ಮಾಡಲ್ಲ. ಇಲ್ಲಿ ತಾಯಿ ಮಾಡಿದ್ದು, ಒಡೆದೋಯ್ತಲ್ಲ, ಹೇಗಿದ್ದೀನಿ, ಏನ್ ಮಾಡಕ್ಕಾಗಲ್ಲ, ಒಡೆದೋಗಿದೆ. ಆ ಒಡೆದದನ್ನು ಸರಿ ಮಾಡೋದು ಹೇಗೆ ಅಂತ ಪ್ರೋತ್ಸಾಹ ಕೊಟ್ಲಿಲ್ಲ. ನಾವು ನಮ್ಮ ಮಕ್ಕಳನ್ನ ಆ ರೀತಿ ಪ್ರೋತ್ಸಾಹ ಮಾಡ್ಬೋದಾ? ಹಾಗೆ ಮಾಡಿದ್ರೆ ನಾವು ಕೂಡ ಮಕ್ಕಳನ್ನ ಸೃಜನಶೀಲತೆ ಹಲವಾರು ಮಜಲುಗಳ ಕಡೆಗೆ ಕರ್ಕೊಂಡು ಹೋಗ್ಬೋದು. ನಮ್ಮ ಮಕ್ಕಳು ದೊಡ್ಡ ಸಂಶೋಧಕರಾಗ್ಬೋದು.